कर्नाटका गुलबर्गा शहर के डिप्टी कमिश्नर ऑफिस के रूबरू कुल जमाती लीडर्स की जानिब से एहतजाज मुनज़्ज़म करते हुए डिप्टी कमिश्नर को मेमोरेंडम पेश किया गया। मीडिया के नुमाइंदों से बात करते हुए एहतजाज मुनज़्ज़म करने वाले लीडर्स ने कहा कि हज़रत टीपू सुल्तान रहमतुल्लाह अलैह के यौम पैदाइश मनाने का परमिशन रियासती हुकूमत ने खारिज कर दिया है। उन्होंने मज़ीद कहा कि तकरीबन 200 साल पहले हज़रत टीपू सुल्तान रहमतुल्लाह अलैह ने इस इलाके को कर्नाटका का नाम देकर कन्नड़ा ज़बान को हर सहूलतें फराहम की थी। बिला मजहब व मिल्लत उन्होंने काम किया। आज रियासत में कांग्रेस पार्टी की हुकूमत होने के बावजूद टीपू सुल्तान जयंती मनाने को रोक रही है। कुल जमाती लीडर्स ने रियासती हुकूमत को चैलेंज किया कि अगर इसी तरह हुकूमत का रवैया रहा तो रियासत भर में हंगामी तौर पर एहतजाज मुनज़्ज़म किया जाएगा। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। टीपू सुल्तान जिंदाबाद 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 भ्रष्ट कांग्रेस सरकार धिक्ಕಾರ ಸಿದ್ದರಾಮಯ್ಯ ಸರ್ಕಾರ ಧಿಕ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಧಿಕ್ಕಾರ राष्ट्र तुम्हारा वोट हमारा राष्ट्र तुम्हारा नहीं चलेगा नहीं चलेगा नहीं चलेगा वोट हमारा राष्ट्र तुम्हारा नहीं चलेगा नहीं चलेगा कानून कानून कांग्रेस पार्टी ಮೈಸೂರು ಹುಲಿಯಾದಂತ ಶ್ರೀ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಕೊಡಬೇಕಂತ ಇವತ್ತಿನ ದಿವಸ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ। ಇವತ್ತಿನ ದಿವಸ ಈ ಕಾಂಗ್ರೆಸ್ ಸರ್ಕಾರ ಬರಕ್ಕಿಂತ ಮುಂಚೆ ಏನ್ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ಬೇಕಂತ ಆದೇಶವನ್ನು ಮಾಡಿತ್ತು। ಈಗ ಬಂದ್ ಬಳಕ ಏನದ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಕ್ಕೆ ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ। ಇವರಿಗೆ ನಮ್ಮ ಅಲ್ಪಸಂಖ್ಯಾತರದು ಎಲ್ಲ ಮೈನಾರಿಟಿದು ಎಲ್ಲರದು ಓಟ್ಗಳು ತೊಂದಿ ಇವತ್ತಿನ ದಿವಸ ಮೋಸ ಮಾಡ್ಕಿಸಿ ಬಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತಾ ಕೊಡ್ತಾ ಇಲ್ಲ। ಅದ್ರಗೋಸ್ಕರ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಪೂರಾ ಫೇಲ್ವರ್ ಇದೆ। ಇವತ್ತಿನ ದಿವಸ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕು ಅಂತ ಮಾಡ್ಲಕ್ ಕೊಡ್ಬೇಕು ಅವಕಾಶ ಕೊಡ್ಬೇಕಂತ ನಾವು ಇಲ್ಲಿ ಜಿಲ್ಲಾ ಅಧಿಕಾರಿಗೆ ಬಂದಿದ್ದೇವೆ। ನಾವೇನದ ಇವತ್ತಿನ ದಿವಸ ಎಲ್ಲ ಮುಖಂಡರು ಎಲ್ಲ ಪಕ್ಷದ ಮುಖಂಡರು ಇದ್ದೇವೆ, ಎಲ್ಲ ಸಂಘಟನೆಗಳು ಇದ್ದೀವಿ। ನಮ್ಮ ಮಲ್ಲು ಅವರು ಕೋಲ್ಡಿ ಮಲ್ಲು ಅವರು ಇದ್ದಾರೆ, ಸಿರಾಜ್ ಶಾಬ್ಜಿ ಅವರು ಇದ್ದಾರೆ, ಎಲ್ಲರೂ ಕೂಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ। ನನ್ನ ಹೆಸರು ಮೈನುದ್ದೀನ್ ಅಂತ। ಮುಂದೆ ಅನುಮತಿ ನೀಡಿಲ್ಲ ಅಂದ್ರೆ ಈ ಕಲಬುರಗಿ ಜಿಲ್ಲೆಯಲ್ಲಿ ಉಗ್ರರ ಊಟನೂ ಮತ್ತೊಮ್ಮೆ ಏನದ ನಾವು ಜಿಲ್ಲಾ ಅಧಿಕಾರಿ ಇಲ್ಲಿ ಎಲ್ಲರಿಗೆ ನಾವು ಆದೇಶವನ್ನು ಕೊಡ್ತಾ ಇದ್ದೀವಿ। ಮೈನುದ್ದೀನ್ ಹಜರತ್ ಟಿಪ್ಪು ಸುಲ್ತಾನ್ 200 ವರ್ಷಗಳ ಹಿಂದೆ ಕರ್ನಾಟಕಕ್ಕೆ ಕರ್ನಾಟಕ ಎಂದು ಹೆಸರು ನಾಮಕರಣ ಮಾಡಿ ಕನ್ನಡ ಭಾಷೆ, ನೆಲ, ಜಲ ಮತ್ತು ಶಿಕ್ಷಣ, ಆರೋಗ್ಯ ಮತ್ತು ಅಂದಿನ ಪ್ರಜೆಗಳಿಗೆ ಎಲ್ಲಾ ರೀತಿ ಮೌಢ್ಯದಿಂದ ಹೊರತಂದು ವೈಜ್ಞಾನಿಕ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಏನು ನಮ್ಮ ಕರ್ನಾಟಕ ರಾಜ್ಯ ಮೈಸೂರು ಟಿಪ್ಪು ಸುಲ್ತಾನ್ ಹುಲಿಯ ಜಯಂತಿಯನ್ನ ಇವತ್ತು ಸರ್ಕಾರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ। ಆ ಪಟ್ಟಿ ತೆಗೆದಾತ ಪ್ರಯತ್ನ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕಲಬುರಗಿ ಜಿಲ್ಲೆಯಲ್ಲಿ। ಇವತ್ತೇನು ಕಾಂಗ್ರೆಸ್ ಪಕ್ಷ ಇದೆ, ಏನ್ ಹೇಳಿದ್ರು ಅವರು, ನಮ್ಮ ಪಕ್ಷ ಬಂದ ತಕ್ಷಣ ನಾವು ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡ್ಲಿಕ್ಕೆ ಯಾವ ಮುಲಾಜಿಲ್ಲದೇನೆ ನಾವು ಅನುಮತಿ ಕೊಡ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು ಮತ್ತು ನಾಚಿಕೆಗೇಡಿ ಜಮೀರ್ ಅಹಮದ್ ಅವರು ಬೇರೆದ್ರ ಬಗ್ಗೆ ಮಾತಾಡೋ ಬದಲಿ ಇವತ್ತು ತಮ್ಮ ಸಮಾಜದ ತಮ್ಮ ಮುಸಲ್ಮಾನ್ ಸಮಾಜರಿಗೆ ಅನ್ಯಾಯ ಮಾಡ್ತಕ್ಕಂಥದ್ರ ಬಗ್ಗೆ ಧ್ವನಿ ಎತ್ತಕ್ಕಂತ ಕೆಲಸ ಮಾಡ್ತಾ ಇಲ್ಲ। ಹಾಗಾಗಿ ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದೇನಪ್ಪಾ ಅಂತಂದ್ರೆ ಈ ಕೂಡಲೇ ಸಂಬಂಧಪಟ್ಟ ಎಲ್ಲ ಮಂತ್ರಿಗಳನ್ನ ಕರೆದು ಕ್ಯಾಬಿನೆಟ್ಗೆ ನೀವು ಟಿಪ್ಪು ಜಯಂತಿ ಆಚರಣೆ ಮಾಡ್ಲಿಕ್ಕೆ ಅನುಮತಿ ನೀಡಬೇಕು। ಒಂದು ವೇಳೆ ನೀಡಲಿಲ್ಲ ಅಂತಂದ್ರೆ ಮುಂದೆ ಬರ್ತಕ್ಕಂತ 2028 ಚುನಾವಣೆಯಲ್ಲಿ
ಟಿಪ್ಪು ಸುಲ್ತಾನ್ ಜಯಂತಿ ಇಲ್ಲಾಂದ್ರೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ನಾಶ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಎಚ್ಚರಿಕೆ ಕೊಡ್ತೇನೆ, ಎಚ್ಚರಿಕೆ ಹಗುರವಾಗಿ ಪರಿಗಣನೆ ಅಂತ ಹೇಳಕ್ ಹೋಗ್ಬೇಡ್ರಿ. ಸಿದ್ದರಾಮಯ್ಯನವರೇ, ನೀವು ಸಂವಿಧಾನ ವಿರೋಧ ಕೆಲಸ ಮಾಡ್ತಾ ಇದ್ದೀರಿ, ಮುಸಲ್ಮಾನರ ವಿರೋಧ ಕೆಲಸ ಮಾಡ್ತಾ ಇದ್ದೀರಿ. ನೀವೇನೇ ಕೆಲಸ ಮಾಡ್ಬೇಕಾದ್ರೂ ಗಮನ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು. ಇದು ಟಿಪ್ಪು ಸುಲ್ತಾನ್ ಅಂದ್ರೆ ಬರೀ ಮುಸಲ್ಮಾನರಿಗೆ ಅಷ್ಟೇ ಸೀಮಿತ ಅಲ್ಲ, ಇವರು ಹಿಂದುಳಿದವರಿಗೂ, SC ಅವರಿಗೂ, ST ಅವರಿಗೂ ಆಗಿನ ಸಂದರ್ಭದಲ್ಲಿ ನ್ಯಾಯ ಕೊಡ್ತಕ್ಕಂಥ ಯಾರಾದ್ರೂ ರಾಜ ಇದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಸರ್ಕಾರ ಈ ಕೂಡಲೇ ಪರಿಗಣನೆ ತೆಗೆದುಕೊಂಡು ಚಿಪ್ಪದಂತೆ ಆಚರಣೆಗೆ ಅನುಮತಿ ಕೊಡಬೇಕಾಗಿ ಮನವಿ ಮಾಡ್ಕೊಳ್ತೇನೆ. ಮಲ್ಲಿಕಾರ್ಜುನ್ ಕೋಡ್ಲಿ. अतराफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद। कॉन्टैक्ट डिटेल्स 9986544971।